ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹುಬ್ಬಳ್ಳಿಯ ತಾರಿಹಾಳ ಕೈಗಾರಿಕಾ ಪ್ರದೇಶದಲ್ಲಿರೋ ಸ್ಪಾರ್ಕ್ ತಯಾರಿಕಾ ಘಟಕದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಘಟನೆಯಲ್ಲಿ 8 ಜನರಿಗೆ ಗಾಯವಾಗಿದ್ದು, ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಾಳುಗಳಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. 80% ಗಂಭೀರ ಗಾಯವಾಗಿದ್ದು, ಸಾವು ನೋವಿನ ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅವಶೇಷಗಳ ಅಡಿ ಹಲವರು ಸಿಲುಕಿರೋ ಶಂಕೆ ಇದ್ದು, ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಭು ರಾಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಬಿಎಸ್ ಯಡಿಯೂರಪ್ಪನವರು ನಿನ್ನೆಯಷ್ಟೇ ಮಗ ವಿಜಯೇಂದ್ರಗಾಗಿ ಶಿಕಾರಿಪುರ ಕ್ಷೇತ್ರ ಬಿಟ್ಕೊಡೋದಾಗಿ ಘೋಷಿಸಿದ್ರು. ಆದರೆ ಇಂದು ಯಡಿಯೂರಪ್ಪ ಯು ಟರ್ನ್ ಹೊಡೆದಿದ್ದಾರೆ. ನಿನ್ನೆ ನಾನು ನೀಡಿದ ಹೇಳಿಕೆ ಬಗ್ಗೆ ಸಾಕಷ್ಟು ಗೊಂದಲ ಆಗಿದೆ. ಶಿಕಾರಿಪುರದ ಜನ ಒತ್ತಾಯ ಮಾಡಿದ್ದಕ್ಕೆ ಆ ರೀತಿ ಹೇಳಿದ್ದೇನೆ. ಆದರೆ ಅಂತಿಮ ತೀರ್ಮಾನ ಮಾಡೋದು ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ಪಕ್ಷದ ವರಿಷ್ಠರ ತೀರ್ಮಾನವೇ ಅಂತಿಮ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಪ್ರಧಾನಿಯವರೇ ತಗೋಬೇಕು, ನಡ್ಡಾ ಅವರೇ ತಗೋಬೇಕು, ಅಮಿತ್ ಶಾ ಅವರು ಅವ್ರೇನು ತೀರ್ಮಾನ ತಗೊಂತಾರೆ ನಾವು ಬದ್ಧರಾಗಿರ್ತೇವೆ. ಅದರಲ್ಲಿ ಎರಡು ಮಾತು ಹೇಳಿದ್ರು ರಾಷ್ಟ್ರ ಪ್ರಧಾನಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ವಿಜಯೇಂದ್ರ ನಿಲ್ಲಕ್ಕೆ ಸಿದ್ಧ ಇದ್ದಾರೆ. ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಗೆಲ್ಲೋ ಶಕ್ತಿನೂ ಇದೆ. ದೇವರ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಅಂತಿಮ ಇನ್ನು ಸಿಎಂ ಬೊಮ್ಮಾಯಿ ಮಾತನಾಡಿದ್ದು, ಯಡಿಯೂರಪ್ಪನವರು ನಿನ್ನೆ ನೀಡಿದ್ದು ಸಲಹೆ ಅಷ್ಟೇ, ಕ್ಷೇತ್ರದ ಜನರ ಒತ್ತಾಯಕ್ಕೆ ಯಡಿಯೂರಪ್ಪ ಹಾಗೆ ಹೇಳಿದ್ದಾರೆ. ಇಡೀ ರಾಜ್ಯದ ಬಗ್ಗೆ ಮೋದಿ, ಅಮಿತ್ ಶಾ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದರು. ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಸಾಹೇಬರಿಗೆ ಪ್ರತಿ ಬಾರಿ ಶಿಕಾರಿಪುರಕ್ಕೆ ಹೋದಾಗ ಜನ ಒತ್ತಡ ಮಾಡ್ತಾಯಿದ್ರು. ಈ ಒತ್ತಡ ಬೇಡ ಅಂತ ಹೇಳಿ ಈ ಬಾರಿ ನಾನು ನಿಲ್ಲೋದಿಲ್ಲ, ವಿಜೇಂದ್ರ ಅವರು ನಿಲ್ತಾರೆ ಅಂತ ಒಂದು ಸಲಹೆ ಕೊಟ್ಟರು. ಅದೊಂದು ಸಲಹೆ ಅಷ್ಟೇ. ಆ ಸಲಹೆ ಬೇರೆ ಬೇರೆ ರೀತಿ ವಿಶ್ಲೇಷಣೆ ಆಗೋದ್ರಿಂದ ಇವತ್ತು ಅವರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಆದರೆ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ, ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಗಟ್ಟಿಗೊಳಿಸ್ತೀನಿ, ಆದರೆ ಕುಟುಂಬ ರಾಜಕಾರಣ ನಡೀತಾ ಇದೆ ಅನ್ನೋ ಮಾತನ್ನ ಒಪ್ಪಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ತಾವೇನು ಹೇಳ್ತಾರೆ ನಾನು ಒಪ್ಪೋದಿಲ್ಲ. ನಾನಲ್ಲ, ನಮ್ಮ ಪಕ್ಷನೂ ಒಪ್ಪೋದಿಲ್ಲ. ಕಾರಣ ಅಂತ ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ 8-10 ವರ್ಷಗಳಿಂದ ಸಂಘಟನೆಯಲ್ಲಿ ನಾನು ಕೂಡ ದುಡಿತಾ ಇದ್ದೇನೆ. ಮತ್ತು ಮಾನ್ಯ ಯಡಿಯೂರಪ್ಪನವರು, ಪೂಜ್ಯ ತಂದೆಯವರು ಚುನಾವಣಾ ರಾಜಕೀಯದಿಂದ ನಾನು ಹಿಂಸರಿತಾ ಇದ್ದೇನೆ, ಅದರಿಂದ ನಿವೃತ್ತಿ ಪಡಿತಾ ಇದ್ದೇನೆ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ಪೂಜ್ಯ ತಂದೆಯವರು ನೆನ್ನೆ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರ, ಕಾರ್ಯಕರ್ತರ ಮಾತಿಗೆ ಆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಪಿಎಸ್ಐ ಹಗರಣ ಕಾಂಗ್ರೆಸ್ ಪಕ್ಷದ ಕೂಸು. ಈ ಹಗರಣ ಕಾಂಗ್ರೆಸ್ ಮನೆ ಬಾಗಿಲಿಗೆ ಹೋಗಿ ನಿಲ್ಲುತ್ತೆ ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಮೃತ್ ಪೌಲ್ ಬಂಧನ ಕೇವಲ ಕಣ್ಣೊರೆಸುವ ತಂತ್ರ. ಈ ಪ್ರಕರಣದಲ್ಲಿ ಸಚಿವರ ಪಾತ್ರ ಇದೆ, ದೊಡ್ಡವರ ಪಾತ್ರ ಇದೆ, ವಿಜಯೇಂದ್ರ ಪಾತ್ರ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ, ಪಿಎಸ್ಐ ಹಗರಣದಲ್ಲಿ ನನ್ನ ಹೆಸರು ಇದೆ ಅಂತ ಯಾವ ಪುಣ್ಯಾತ್ಮ ಹೇಳಿದ್ರು? ಸಿದ್ದರಾಮಯ್ಯ ಮಾತಿಗೆ ಉತ್ತರ ಕೊಡೋದಿಲ್ಲ. ಅಕಸ್ಮಾತ್ ಅಧಿಕೃತವಾಗಿ ಪಿಎಸ್ಐ ಅಕ್ರಮದಲ್ಲಿ ನನ್ನ ಹೆಸರು ಕೇಳಿ ಬಂದ್ರೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ವಿಜಯೇಂದ್ರ ಸವಾಲ್ ಹಾಕಿದ್ರು. ಯಾವ ಪುಣ್ಯಾತ್ಮ ಹೇಳಿರೋದು ನೋಡ್ರಿ, ಅವ್ರು ಹಿರಿಯರಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವ್ರ ಮಾತಿಗೆ ನಾನು ಜಾಸ್ತಿ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಈ ಒಂದು PSI ಹಗರಣ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು. ಕೊನೆಗೆ ಅವ್ರ ಮನೆ ಬಾಗಿಲಿಗೆ ಬರ್ತದೆ. ಬರೋ ದಿನಗಳು ನಿಮಗೂ ಕೂಡ ಗೊತ್ತಾಗ್ತದೆ. ಆದರೆ ಇವತ್ತು ವಿಜಯೇಂದ್ರ ಭಾಗಿಯಾಗಿದ್ದಾನೆ ನೋಡ್ರಿ. ಈ ರೀತಿ ಕಪೋಲ ಕಲ್ಪಿತ ಹೇಳಿಕೆಗಳನ್ನ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಏನೇ ಹೇಳಿಕೆ ಕೊಟ್ಟರು ಅದನ್ನು ಎದುರಿಸ್ತೇವೆ. ಆದರೆ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, PSI ಹಗರಣದಲ್ಲಿ ವಿಜಯೇಂದ್ರ ಅಂತಕ್ಕಂಥದ್ದು ಯಾರೋ ಉಡಾಫಾಗಿ ಹೇಳ್ತಕ್ಕಂಥದ್ದು ಬೇರೆ. ನಾನು ಅದರಲ್ಲಿ ಇದ್ದೀನಿ ಅಂತಂದರೆ ಮುಂದೆ ಚುನಾವಣೆಗೂ ನಿಲ್ಲೋದಿಲ್ಲ, ಸ್ಪಷ್ಟವಾಗಿ. ಎಲ್ಲರೂ ಬಾಯಿ ಮುಚ್ಕೊಂಡು ಪಕ್ಷ ಅಧಿಕಾರಕ್ಕೆ ತರುವ ಕೆಲಸ ಮಾಡಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು ಮುಂದಿನ ಸಿಎಂ ಸಿದ್ದರಾಮಯ್ಯ ಎಂದಿದ್ದ ಜಮೀರ್ ಅಹಮದ್ ಖಾನ್ಗೆ ಟಾಂಗ್ ಕೊಟ್ಟರು.
ಯಾರಾದ್ರೂ ನನ್ನ ಲೆವೆಲ್ನಲ್ಲಿ ಮಾತಾಡೋರಿದ್ರೆ ಮಾತಾಡ್ತೀನಿ. ನಮ್ಮ ಪಕ್ಷ ಅಧಿಕಾರಕ್ಕೆ ತರುವ ಕೆಲಸ ಮಾಡಿ, ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷ ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಯಾರು ನನ್ನ ಲೆವೆಲಲ್ಲಿ ಮಾತಾಡೋರಿದ್ರೆ ಮಾತಾಡ್ತೀನಿ. ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟು ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು ಅಷ್ಟು ಹೇಳ್ತೀನಿ. ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತಿದ್ದ ಡಿಕೆ ಶಿವಕುಮಾರ್ಗೆ ಮತ್ತೆ ಜಮೀರ್ ಅಹಮದ್ ಖಾನ್ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಚಾಲನೆ ಕೊಟ್ಟಿದ್ಯಾರು, ಒಕ್ಕಲಿಗ ಸಮಾವೇಶದಲ್ಲಿ ಹೇಳಿಕೆ ನೀಡಿದ್ಯಾರು ಅಂತ ಜಮೀರ್ ಪ್ರಶ್ನಿಸಿದ್ದಾರೆ. ಮುಸ್ಲಿಮರಿಗೂ ಸಿಎಂ ಆಗೋ ಆಸೆ ಇಲ್ವಾ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿಪ್ರಾಯ ಹೇಳಕ್ಕೆ. ನನ್ನ ಅಭಿಪ್ರಾಯ ಹೇಳಿದ್ದೀನಿ ನಾನು. ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು, ಯಾರೇ ಇದ್ರು ಮೊದಲು ಪಕ್ಷವನ್ನು ಅಧಿಕಾರ ತಪ್ಪಬಾರದು, ಆ ನಂತರ ಸಿಎಂ ಬಗ್ಗೆ ಮಾತಾಡೋದು, ಅಲ್ಲಿವರೆಗೂ ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಚಾಲನೆ ಹೇಳಿಕೆ ಕೊಟ್ಟಾದ್ಮೇಲೆ ಇದಕ್ಕೊಂದು ರಿಯಾಕ್ಟ್ ಮಾಡಿ. ಇದು ಚಾಲನೆ ಯಾರು ಕೊಟ್ಟಿದ್ದು? ಅವ್ರು ಹೇಳ್ಮೇಲೆ ತಾನೇ ಬಂದಿದ್ದು. ಅಧ್ಯಕ್ಷರು ಚಾಲನೆ ಕೊಟ್ಟಾದ್ಮೇಲೆ ಅವ್ರು ಯಾವುದೋ ನಮ್ಮ ಒಕ್ಕಲಿಗರ ಸಮಾಜ ಕಾರ್ಯಕ್ರಮದಲ್ಲಿ ಅವರಾಗಿ ಅವರು ನನ್ನ ಮುಂದೆ ಒಂದು ಅವಕಾಶ ಮಾಡಿಕೊಡಿ ಅಂತ ಚಾಲನೆ ಕೊಟ್ಟಿದ್ದವರೇ ತಾನೆ, ಕೇಳಿದವರೇ ತಾನೆ. ಅವ್ರು ಹೇಳ್ಮೇಲೆ ತಾನೇ ನಾವು ಶುರು ಹೇಳಿರೋದು. ನಾವು ಅದಕ್ಕಿಂತ ಮುಂಚೆ ಯಾರು ಹೇಳಿರಲಿಲ್ಲ. ಜಮೀರ್ ಪರ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಪ್ರಮುಖ ನಾಯಕ, ಈಗಾಗಲೇ ನಾನು ಸಿಎಂ ಸ್ಥಾನ ಆಕಾಂಕ್ಷಿ ಎಂದಿದ್ದಾರೆ. ತಪ್ಪೇನಿಲ್ಲ, ಇದು ಅವರ ಅಭಿಪ್ರಾಯ. ನಮ್ಮ ಪಕ್ಷದಲ್ಲಿ ಜಮೀರ್ ಬಾಹುಬಲಿ ಇದ್ದಂತೆ ಅಂತ ಹೇಳಿದರು. ನಮ್ಮ ಪಕ್ಷದಲ್ಲಿ ಆ ಸಮುದಾಯದ ಮುಖಂಡರಾಗಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಹೀಗಾಗಿ ನಮ್ಮ ಜವಾಬ್ದಾರಿ ಇದೆ, ಅವ್ರನ್ನ ನೀವು ಎಲ್ಲ ರೀತಿಯಿಂದ ಬೆಳೆಸಬೇಕು. ನಮ್ಮ ಪಕ್ಷದಲ್ಲಿ ಬಹುಶಃ ಅವ್ರಿಗೆ ಬಾಹುಬಲಿ ಅಂದ್ರೆ ತಪ್ಪಾಗಿರ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಸಿಎಂ ಆಗ್ತೀನಿ ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದಾರೆ. ನೀವೆಲ್ಲ ನನ್ನ ಜೊತೆ ಇದ್ರೆ ನಾನೇ ಸಿಎಂ ಆಗ್ತೀನಿ, ನನ್ನನ್ನ ನೀವೆಲ್ಲ ಬಳಸ್ಕೊಳ್ಳಿ ಅಂತ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜಮೀನು ಪೋಡಿ ಖಾತೆ ಮಾಡಿಸಲು 50 ರಿಂದ 60 ಸಾವಿರ ಹಣ ನೀಡಬೇಕು, ಇಲ್ಲವಾದರೆ ನಮ್ ಕೆಲಸ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಬಳಿ ರೈತರು ಆರೋಪ ಮಾಡಿದ್ದಾರೆ. ರೈತರ ಮಾತು ಕೇಳಿ ಕೆರಳಿದ ಡಿಕೆಶಿ ಕನಕಪುರ ಎಡಿ LR ಗಂಗಾಧರ್ಗೆ ತರಾಟೆ ತಗೊಂಡಿದ್ದಾರೆ. ದುಡ್ಡು ಇಸ್ಕೊಳ್ಳುವಾಗ ಮೆತ್ತಗೆ ಮಾತನಾಡ್ತೀರಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಏನೇನು ನಡೀತಾ ಇದೆ ಅಂತ ನಂಗೆ ಗೊತ್ತಿದೆ. ಪೋಡಿ ಮಾಡ್ಕೊಡೋದ್ರಲ್ಲಿ ನನಗೆ ಎಷ್ಟು ಕಮಿಷನ್ ಕೊಡ್ತಾ ಇದೆಯಾ, MP MLCಗೆ ಎಷ್ಟು ನೀಡ್ತಾ ಇದೆಯಾ ಹೇಳಪ್ಪ ಅಂತ ಡಿಕೆಶಿ ಪ್ರಶ್ನೆ ಹಾಕಿದ್ರು. ನನ್ನನ್ನ ಕುರುಬ್ರು ಕೈ ಬಿಟ್ಟಿಲ್ಲ, ಬ್ರಾಹ್ಮಣರು ಕೈ ಬಿಟ್ಟಿಲ್ಲ, OBC ಕೈ ಬಿಟ್ಟಿಲ್ಲ, ಆದ್ರೆ ಸಾಬ್ರು ಒಬ್ರು ವೋಟ್ ಹಾಕಿಲ್ಲ, ಅವರ ವೋಟ್ ನಂಗೆ ಬೇಡ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಘಂಟಾಘೋಷವಾಗಿ ಹೇಳಿದ್ದಾರೆ. ಒಂದು ಮಾತು ಹೇಳಿದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ತುಂಬಾ ಸ್ಪಷ್ಟವಾಗಿ ಹೇಳು, ನಿಜಕ್ಕೂ ಹೌದು. ನಮ್ಮೂರಿನ ಬಹಳ ಜನ ಬಂದಿದ್ದಾರೆ. ನಾನು ಇವತ್ತೇನಾದ್ರೂ ಕೂಡ ಇಷ್ಟು ಬಾರಿ MLA ಗೆದ್ದು ಮಂತ್ರಿ ಆಗೋದಕ್ಕೆ ಕಾರಣ ಕುಂಬಾರರು ಸೇರಿ ಸಣ್ಣ ಸಣ್ಣ ಸಮಾಜದ ಜನನೇ ನಂಗೆ ಹೆಚ್ಚಾಗಿ ಓಟ್ ಕೊಟ್ಟು ಕೆಲಸದಕ್ಕೋಸ್ಕರನೇ ನಾನು ಮಂತ್ರಿ ಆಗಿರೋದು. ಲಿಂಗಾಯತ ಸಮಾಜ ನನಗೆ ಎಂದೂ ಕೈ ಬಿಟ್ಟಿಲ್ಲ, ಬ್ರಾಹ್ಮಣ ಸಮಾಜಕ್ಕೆ ಕೈ ಬಿಟ್ಟಿಲ್ಲ, 1001 ಓಟು ನಂಗೆ ಕೊಟ್ಟಿಲ್ಲ. ದೇಶದೆಲ್ಲೆಡೆ ಸವಿತಾ ಸಮಾಜ ಇದೆ, ಅವರಿಗೆ ಕ್ಷೌರ ಬಿಟ್ರೆ ಬೇರೆ ಉದ್ಯೋಗ ಗೊತ್ತಿಲ್ಲ. ಆದ್ರೆ ಬಾಂಗ್ಲಾದೇಶದಿಂದ ಬಂದ ಮುಸ್ಲಿಮರು ಸವಿತಾ ಸಮಾಜದ ಹೊಟ್ಟೆಗೆ ಕಲ್ಲು ಹಾಕುವ ಕೆಲಸ ಮಾಡ್ತಿದ್ದಾರೆ ಅಂತ ಮುತಾಲಿ ಕಿಡಿಕಾರಿದ್ದಾರೆ. ಎಲ್ಲಿಂದಲೋ ಬಂದು ದಾಖಲೆ ಇಲ್ಲದೆ ಅಂಗಡಿ ಹೇಗ್ ಹಾಕ್ತಾರೆ, ಅವ್ರಿಗೆ ಬಂಡವಾಳ ಹೇಗ್ ಸಿಗುತ್ತೆ, ಅವರು 1 ವಾರದಲ್ಲಿ ಅಂಗಡಿ ಬಂದ್ ಮಾಡದಿದ್ರೆ ನಾವೇ ಉಡಾಯಿಸ್ಬಿಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ರು. ಇನ್ನು ಈ ಕುರಿತು ಮಾತನಾಡಿರೋ ಸಿಎಂ ಇಬ್ರಾಹಿಂ ಪ್ರಮೋದ್ ಮುತಾಲಿಕ್ ವಿರುದ್ಧ ವ್ಯಂಗ್ಯ ಮಾಡಿದ್ರು. ಅವರ ತಲೆ ಮೇಲೆ ಕೂದಲೇ ಇಲ್ಲ, ಅವ್ರು ಎಲ್ಲಿ ಕಟಿಂಗ್ ಮಾಡ್ಸೋಕ್ ಹೋಗ್ತಾರೆ ಅಂತ ಕೇಳಿದ್ರು. ಕಾಂಗ್ರೆಸ್ನ ಮಾಜಿ ಶಾಸಕ ವಿಜಯಾನಂದ ಕಾಶೆಪ್ಪನವರ್ ವಿವಾದಕ್ಕೆ ಸಿಲುಕಿದ್ದಾರೆ. ವಿಜಯಾನಂದ ಕಾಶೆಪ್ಪನವರ್ 2ನೇ ಮದುವೆಯಾಗಿದ್ದಾರಂತೆ. ತಂದೆಯ ಕಲಂನಲ್ಲಿ ವಿಜಯಾನಂದ ಕಾಶೆಪ್ಪನವರ್ ಎಂಬ ಉಲ್ಲೇಖವಿರುವ ಜನನ ಪ್ರಮಾಣ ಪತ್ರವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ವೈರಲ್ ಆಗಿರುವ ಪ್ರಮಾಣ ಪತ್ರದಲ್ಲಿ ತಾಯಿಯ ಹೆಸರನ್ನು ಬರೆಯಲಾಗಿದ್ದು, ಅದನ್ನ ನೋಡಿದವರು ಕಾಶೆಪ್ಪನವರ್ 2ನೇ ಮದುವೆಯಾಗಿದ್ದಾರಾ ಅನ್ನೋ ಅನುಮಾನಗಳಿಗೆ ಕಾರಣ ಆಗಿದೆ. ಇಷ್ಟೆಲ್ಲ ಗೊಂದಲ ಏರ್ಪಟ್ಟಿರುವಾಗಲೇ ವಿಜಯಾನಂದ ಕಾಶೆಪ್ಪನವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು 2ನೇ ಮದುವೆ ಆಗಿಲ್ಲ, ಆಗಿದ್ರೆ ದಾಖಲೆ ಕೊಡಿ ಅಂತ ಕೇಳಿದ್ದಾರೆ. ಅಲ್ಲ, ನನಗೆ ತೊಗೊಂಬಂದು ತೋರಿಸಿದ್ರೆ ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ. ಅಲ್ಲ, ನೀವು ವೈರಲ್ ಮಾಡ್ತೀರಿ, ನೀವು ಮಾಧ್ಯಮದವ್ರು ಮಾಡೋದೇ ಇರೋದು, ಅದಕ್ಕೆ ಅಲ್ಲ, ನನಗೆ ಗೊತ್ತಿಲ್ಲ. ನೀವು ತೊಗೊಂಬಂದು ತೋರಿಸಿದ್ರೆ ನನಗೆ 2ನೇ ಮದುವೆ ಮಾತಿಲ್ಲ ಅಂತ. ಅಲ್ಲ, ದಾಖಲೆ ಕೊಡ್ರಿ, ಆಮೇಲೆ ಮಾತಾಡ್ತೀನಿ. ಅಲ್ಲ, ನಾ ಪ್ರತಿಕ್ರಿಯಿಸೋದಿಲ್ಲ, ನನಗೆ ಏನಾದ್ರು ಮಾಹಿತಿ ಕೊಡ್ರಿ. ಶಿಕಾರಿಪುರ ಕ್ಷೇತ್ರಕ್ಕೆ ನೂತನ ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಕಾಂಗ್ರೆಸ್ ನಾಯಕ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಸಾಮರ್ಥ್ಯ ಇದ್ದವರು ರಾಜಕೀಯ ಮಾಡಲಿ, ಅಭ್ಯಂತರ ಇಲ್ಲ. ನಾವು ಕೂಡ ನಮ್ಮ ತಂದೆಯ ಹೆಸರಲ್ಲಿ ರಾಜಕೀಯಕ್ಕೆ ಬಂದಿದ್ದೇವೆ. ರಾಜಕೀಯಕ್ಕೆ ಬರೋದು ಕೊಳ್ಳೆ ಹೊಡೆಯಲೋ, ಜೈಲಿಗೆ ಹೋಗಲೋ, ಜನಸೇವೆಗೋ ಎಂಬುದು ಅವ್ರಿಗೆ ಬಿಟ್ಟಿದ್ದು. ವಿಜಯೇಂದ್ರ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರು. ನಾನು ವೈಯಕ್ತಿಕವಾಗಿ ಯಾರಿಗೋ ಒಬ್ರಿಗೆ ಎಬಿಲಿಟಿ ಇದೆ ಅಂದರೆ ಮಾಡ್ಕೊಳ್ಳಿ, ಏನು ತಪ್ಪೇನಿಲ್ಲ. ಯಾಕೆಂದರೆ ನಾವು ನಮ್ಮ ತಂದೆಯವ್ರ ಹೆಸರಲ್ಲಿ ಬಂದಿರೋದು. ಆದರೆ ರಾಜಕಾರಣಕ್ಕೆ ಬಂದಾಗ ನೀವು ಕೊಳ್ಳೆ ಹೊಡಿಯೋಕ್ಕೆ ಬರ್ತೀರಾ, ಜನರಿಗೆ ಸೇವೆ ಮಾಡೋಕ್ಕೆ ಬರ್ತೀರಾ, ಜೈಲಿಗೆ ಹೋಗೋಕ್ಕೆ ಬರ್ತೀರೋ, ಇದನ್ನೆಲ್ಲ ತೀರ್ಮಾನ ಮಾಡಬೇಕಂತ ಅದು ಅವ್ರಿಗೆ ಬಿಟ್ಟಿದ್ದು. ಸಾಮಾಜಿಕ ಹೋರಾಟಗಾರ್ತಿ ನವ್ಯಶ್ರೀ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮುಂಬೈಗೆ ಹೋಗಿದ್ದ ಅತೃಪ್ತ ಶಾಸಕರನ್ನ ವಾಪಸ್ ಕರೆತರೋಕೆ ಕಾಂಗ್ರೆಸ್ ನಾಯಕರು ಟಾಸ್ಕ್ ಕೊಟ್ಟಿದ್ರಂತೆ. ಎಂಎಲ್ಎಗಳ ಚಲನವಲನಗಳ ಮೇಲೆ ಕಣ್ಣಿಡೋಕೆ ನವ್ಯಶ್ರೀ ಮಾತ್ರವಲ್ಲದೆ 3 ಜನರನ್ನ ನೇಮಿಸಿದ್ರಂತೆ. ಮುಂದಿನ ದಿನಗಳಲ್ಲಿ ಮಹಾನಾಯಕನ ಬಣ್ಣ ಬಯಲು ಮಾಡ್ತೀನಿ ಅಂತ ನವ್ಯ ಗುಡುಗಿದ್ದಾರೆ. ನಾನು ಸರ್ ಮುಂಬೈ ವಿಚಾರ ಅಂತ ಬಂದಾಗ ಅದೊಂದು ಸೀಕ್ರೆಟ್ ಟಾಸ್ಕ್ ಆಗಿರುತ್ತೆ ಸರ್. ನನಗೆ ಒಂದು ಕಾರ್ಪೊರೇಟ್ ಟ್ರಾವೆಲ್ ಹಿಸ್ಟ್ರಿ ಇರೋದ್ರಿಂದ ನಿಮ್ಗೆ ಗೊತ್ತು, ಅತೃಪ್ತ ಶಾಸಕರು ಎಲ್ಲರೂ ಮುಂಬೈನಲ್ಲಿ ಹೋದ ಸಂದರ್ಭದಲ್ಲಿ ಅವರ ಒಡನಾಟನ, ಅವರ ಚಲನವಲನ ಏನಿದೆ, ಅವರು ಯಾವ ರೀತಿ, ಯಾಕಂದ್ರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಾರೆ. ಸೀಕ್ರೆಟ್ ಟಾಸ್ಕ್ ಅಂದ್ಮೇಲೆ ಯಾರು ಕೊಟ್ಟಿದ್ರು ಅನ್ನೋದು ರಿವೀಲ್ ಮಾಡೋದ್ರಲ್ಲಿ ಅರ್ಥನೇ ಇರಲ್ಲ. ಅವ್ರು ಯಶಸ್ವಿಯಾಗಿ ನಿಭಾಯಿಸಿದ್ರು. ರಾಜ್ಕುಮಾರ್ ಠಾಕಳೆ ವಿರುದ್ಧವೂ ನವ್ಯಶ್ರೀ ಹರಿಹಾಯ್ದಿದ್ದಾರೆ. ನನ್ ಗಂಡ ಠಾಕಳೆ ಕುಮಾರಕೃಪಾ ಅತಿಥಿ ಗೃಹಕ್ಕೆ ಕರೆದೊಯ್ದು ಅಶ್ಲೀಲ ವಿಡಿಯೋ ಮಾಡಿ ಮಾರಿದ್ದಾನೆ. ನನ್ನ ಗಂಡನೇ ಹನಿ ಟ್ರ್ಯಾಪ್ ಮಾಡಿದ್ದಾನೆ. ಮೊದಲ ಪತ್ನಿ ಇದ್ರೂ ಸುಳ್ಳು ಹೇಳಿ ನನ್ನನ್ನ ಮದುವೆ ಆಗಿದ್ದಾನೆ. ನನ್ನ ರಾಜಕೀಯ ಭವಿಷ್ಯ ಹಾಳು ಮಾಡಲು ಯತ್ನಿಸಿದ್ದಾನೆ ಅಂತ ನವ್ಯ ದೂರನ್ನ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಮಳೆ ಅವಾಂತರಗಳು ಕಡಿಮೆಯಾಗಿಲ್ಲ. ಕ್ಷಣ ಕ್ಷಣಕ್ಕೂ ಭೂಕುಸಿತದ ಆತಂಕ ಹೆಚ್ಚಾಗ್ತಾ ಇದೆ. ಇಂದು ಮಡಿಕೇರಿ ತಾಲೂಕಿನ ಮದೆನಾಡು ಸಮೀಪದ ಸೀಮೆ ಹುಲ್ಲು ಕಚೆ ಬೆಟ್ಟದಲ್ಲಿ ಭೂಕುಸಿತ ಆಗಿದ್ದು, ಭೂಮಿಯೊಳಗೆ ಭಾರೀ ಶಬ್ದದೊಂದಿಗೆ ಕೆಸರು ಕೊಚ್ಚಿ ಬಂದಿದೆ. ಕೆಸರು ಮಿಶ್ರಿತ ನೀರು ಕೊಚ್ಚಿಕೊಂಡು ಜೋಡು ಪಾಲದವರೆಗೂ ಬಂದಿದೆ. ಆದ್ರಿಂದ ಬೆಟ್ಟದ ತಪ್ಪಲಿನಲ್ಲಿದ್ದ 18 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ದಟ್ಟ ಮಂಜು ಕವಿದ ವಾತಾವರಣದ ನಡುವೆ ಭೂಕುಸಿತದ ತೀವ್ರತೆ ಗೋಚರಿಸಿದ್ದು, ಮದೆನಾಡು, ಜೋಡುಪಾಲ, ಮುನ್ನಂಗೇರಿ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಕಂಬಳದ ಹುಸೇನ್ ಬೋಲ್ಟ್ ಖ್ಯಾತಿಯ ಶ್ರೀನಿವಾಸ್ ಗೌಡ ಮೇಲೆ ವಂಚನೆ ಆರೋಪ ಕೇಳಿಬಂದಿದೆ. ಲೋಕೇಶ್ ಶೆಟ್ಟಿ ಅನ್ನೋರು ದೂರು ಕೂಡ ಕೊಟ್ಟಿದ್ದಾರೆ. ಆರೋಪದ ಬಗ್ಗೆ ಕಂಬಳ ಓಟಗಾರ ಶ್ರೀನಿವಾಸ್ ಗೌಡ ಉತ್ತರ ನೀಡಿದ್ದಾರೆ. ನಾನು ಯಾವುದೇ ವಂಚನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಜ್ಯೋತಿಷಿ ಸಲಹೆ ಅಂತೆ ಬಹುಮಾನದ ಮೊತ್ತವನ್ನ ಏರಿಕೆ ಮಾಡ್ತಿದ್ದಂತೆಯೇ ಕಳೆದು ಹೋಗಿದ್ದ ಗಿಳಿ ಕೆಲವೇ ಗಂಟೆಗಳಲ್ಲಿ ಮಾಲೀಕರ ಕೈ ಸೇರಿದೆ. ತುಮಕೂರಲ್ಲಿ ಜುಲೈ 16ರಂದು ಮಿಸ್ ಆಗಿದ್ದ ಗಿಳಿ ಕೊನೆಗೂ ಮಾಲೀಕರ ಕೈ ಸೇರಿದೆ. ಜ್ಯೋತಿಷಿಗಳು ಬಹುಮಾನದ ಮೊತ್ತವನ್ನ 50 ರಿಂದ 85 ಸಾವಿರಕ್ಕೆ ಏರಿಸಿದ್ರೆ 5 ರಿಂದ 6 ಗಂಟೆಯಲ್ಲಿ ನಿಮಗೆ ಗಿಳಿ ಸಿಗುತ್ತೆ ಅಂತ ಹೇಳಿದ್ರಂತೆ. ಕಾಕತಾಳೀಯ ಎಂಬಂತೆ ಬಹುಮಾನದ ಮೊತ್ತ ಹೆಚ್ಚಿಸಿದ ಕೆಲವೇ ಗಂಟೆಗಳಲ್ಲಿ ಗಿಳಿ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಹರೋಹರ ಜಾತ್ರೆ ನಡೆಯಿತು. ಹೊಳೆಹೊನ್ನೂರು ರಸ್ತೆಯ ಗುಡ್ಡೇಕಲ್ನಲ್ಲಿ ನಡೀತಾ ಇರುವ ಜಾತ್ರೆಯಲ್ಲಿ ತಮಿಳು ಸಮುದಾಯದ ಆರಾಧ್ಯ ದೇವರು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಭಕ್ತರು ಕಾವಾಡಿ ಹೊತ್ತು ಪಾದಯಾತ್ರೆ ನಡೆಸಿ ಹರಕೆ ತೀರಿಸುತ್ತಾರೆ. ತ್ರಿಶೂಲ ಬಾಯಿಗೆ ಚುಚ್ಚಿಕೊಂಡು ಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಇನ್ನು ಜಾತ್ರೆಯಲ್ಲಿ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದರು. ಬೆಂಗಳೂರಿನಲ್ಲಿ ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ವಾಹನವನ್ನ ಆಲ್ಟ್ರೇಷನ್ ಮಾಡಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ದ ಖತರ್ನಾಕ್ ಆರೋಪಿಗಳನ್ನ ಬೇಗೂರು ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರು 7 ಆರೋಪಿಗಳನ್ನ ಬಂಧಿಸಿದ್ದು ಸುಮಾರು 1 ಕೋಟಿ ಮೌಲ್ಯದ 175 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಜೆಡಿಎಸ್ ಉಚ್ಚಾಟಿತ ಶಾಸಕ ಶ್ರೀನಿವಾಸ್ ಗೌಡ ವಿರುದ್ಧ ಎಂಎಲ್ಸಿ ಗೋವಿಂದರಾಜು ವಾಗ್ದಾಳಿ ನಡೆಸಿದ್ರು. ಶ್ರೀನಿವಾಸ್ ಗೌಡ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ನಿಂತು ಗೆದ್ರೆ ಅವರ ಮನೆ ಎದುರು ವಾಚ್ಮ್ಯಾನ್ ಕೆಲಸ ಮಾಡೋದಾಗಿ ಸವಾಲ್ ಹಾಕಿದ್ರು. ನಿರ್ಗಮಿತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಬೀಳ್ಕೊಡುಗೆ ಔತಣಕೂಟ ಏರ್ಪಡಿಸಲಾಗಿತ್ತು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ರಾಮನಾಥ್ ಕೋವಿಂದ್, ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ಎಲ್ಲಾ ಭಾರತೀಯರಿಗೆ ನನ್ನ ಧನ್ಯವಾದ. ಇದೀಗ ಹಲವು ಸ್ಮರಣೀಯ ನೆನಪುಗಳು, ತೃಪ್ತ ಭಾವದಿಂದ ವಿದಾಯ ಹೇಳ್ತಿದ್ದೇನೆ ಅಂತ ಹೇಳಿದರು. हमारा सौभाग्य कि हमने नागरिक के साथ विशेष जुड़ाव से माननीय राष्ट्रपति जी को ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಮಗಳು ಗೋವಾದಲ್ಲಿ ಅಕ್ರಮವಾಗಿ ಬಾರ್ ನಡೆಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಆರೋಪಗಳಿಗೆ ಸ್ಮೃತಿ ಇರಾನಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಮಗಳು ಅಕ್ರಮ ಬಾರ್ ನಡೆಸುತ್ತಿದ್ದಾಳೆ ಎಂಬ ಆರೋಪ ದುರುದ್ದೇಶದಿಂದ ಕೂಡಿದೆ ಅಂತ ಸ್ಮೃತಿ ಇರಾನಿ ಗುಡುಗಿದ್ರು. ಶಿಕ್ಷಕರ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳ ಸಚಿವ ಪಾರ್ಥ ಚಟರ್ಜಿ ಆಪ್ತೆ ಅರ್ಪಿತಾ ಮನೆ ಮೇಲೆ ಇಡಿ ದಾಳಿ ಮಾಡಿದೆ. ದಾಳಿ ವೇಳೆ 20 ಕೋಟಿ ನಗದು ವಶಕ್ಕೆ ಪಡೆದಿದೆ. ಅಲ್ಲದೆ ಅರ್ಪಿತಾಳನ್ನ ಇಡಿ ಬಂಧಿಸಿದೆ. ಇನ್ನು ವಿಚಾರಣೆ ನಡೆಸಿದ ನ್ಯಾಯಾಲಯ ಇಬ್ಬರನ್ನು 2 ದಿನಗಳ ಕಾಲ ಇಡಿ ವಶಕ್ಕೆ ಒಪ್ಪಿಸಿದೆ.
ಒಡಿಯಾ ಚಿತ್ರರಂಗದ ನಟ ಬಾಬುಶಾನ್ ಮೊಹಾಂತಿ ಪತ್ನಿ ತೃಪ್ತಿ ಸತಿಪತಿ ಮತ್ತು ನಟಿ ಪ್ರಕೃತಿ ಇಂದು ಬೆಳಗ್ಗೆ ಹೊಡೆದಾಡಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ಭುವನೇಶ್ವರದಲ್ಲಿ ಈ ಸೆಲೆಬ್ರಿಟಿಗಳು ಜಗಳವಾಡಿದ್ದು ಈ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಚಿತ್ರೀಕರಿಸಿ ವೈರಲ್ ಮಾಡಿದ್ದಾರೆ. ಮುಂಬೈನಲ್ಲಿ ಇವತ್ತು ಒಂದು ಅಚ್ಚರಿಯ ಘಟನೆ ನಡೆದಿದೆ. ಆಟೋ ರಿಕ್ಷಾದ ಹಿಂಬದಿ ಸೀಟ್ನಲ್ಲಿ ಬೃಹತ್ ಹೆಬ್ಬಾವು ಪತ್ತೆಯಾಗಿದೆ. ಹಾವು ನೋಡಿ ದಂಗಾದ ಆಟೋ ಚಾಲಕ ಆರೋಗ್ಯ ತಜ್ಞರ ಸಹಾಯದಿಂದ ಹಾವನ್ನ ಹಿಡಿದು ಅರಣ್ಯಕ್ಕೆ ಬಿಟ್ಟು ಬಂದಿದ್ದಾರೆ. ಅರ್ಜುನ್ ಸರ್ಜಾರ ತಾಯಿ ಲಕ್ಷ್ಮೀದೇವಿ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಲಕ್ಷ್ಮೀದೇವಿ ಅವರು ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಿಧನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಾರಿ ಈರುಳ್ಳಿ ಬೆಳೆದ ರೈತರು ಕಣ್ಣೀರು ಸುರಿಸುವಂತಾಗಿದೆ. ಸುಮಾರು 2800 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿದೆ. ಆದರೆ ಮಳೆಯಿಂದ ಸುಮಾರು 500 ಹೆಕ್ಟೇರ್ ಬೆಳೆ ಹಾಳಾಗಿದೆ. ಇದರಿಂದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಎಲೆಕ್ಟ್ರಿಕ್ ಸ್ಕೂಟರ್ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿದೆ. ಮಂಡ್ಯದ ಕೆಆರ್ಪೇಟೆ ಪಟ್ಟಣದ ಕೆಇಬಿ ಪಕ್ಕದ ಜಿಮ್ಮನವರ ಕಾಂಪ್ಲೆಕ್ಸ್ ಬಳಿ ಘಟನೆ ನಡೆದಿದೆ. ನಿಂತ ಜಾಗದಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಹೊತ್ತು ಉರಿದು ಭಸ್ಮವಾಗಿದೆ. ಬೆಂಗಳೂರಿನಲ್ಲಿ ಬಂಟರ ಸಂಘದ ಬಿಎಸ್ಆರ್ಎನ್ಎಸ್ ವಿದ್ಯಾನಿಕೇತನದ 2 ನೂತನ ಶಾಲೆಯ ಆಡಳಿತ ಕಚೇರಿಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಿಎಂ ಬೊಮ್ಮಾಯಿ, ಬಂಟ ಸಮಾಜದಲ್ಲಿರುವ ಒಗ್ಗಟ್ಟು, ಸಂಘಟನಾ ಶಕ್ತಿ, ದಾನ ಹಾಗೂ ಸಮಾಜ ಸೇವೆ ಮತ್ತು ಅವರಲ್ಲಿರುವ ಪರೋಪಕಾರ ಮನೋಭಾವನೆ ಸಮಾಜಕ್ಕೆ ಮಾದರಿಯಾಗಿದೆ ಅಂತ ಹೇಳಿದರು. ಇಂಡಿಯನ್ ಅಕಾಡೆಮಿ ಪದವಿ ಕಾಲೇಜು ಸ್ವಾಯತ್ತತೆಯಲ್ಲಿ 9ನೇ ವಾರ್ಷಿಕ ಸ್ಕಾಲರ್ಶಿಪ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ನಿರಂಜನ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದರು. ಇನ್ನು 45 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. We have been doing this particular initiative, carrying out this particular initiative of awarding scholarships under various categories, merit scholarships, mean scholarships, and some of the other scholarship categories, girl students category, and give it a shape in the next event. ಸೂಪರ್ಸ್ಟಾರ್ ಸೂರ್ಯಗೆ ನ್ಯಾಷನಲ್ ಪ್ರಶಸ್ತಿ ಸಿಕ್ಕಿದೆ. ಸುರಾರಾಯ್ ಪೋಟ್ರು ಚಿತ್ರದ ಅದ್ಭುತ ನಟನೆಗಾಗಿ ರಾಷ್ಟ್ರಮಟ್ಟದ ಗೌರವ ದೊರೆತಿದೆ. ಹೀಗಾಗಿ ಸೂರ್ಯ ಅವರಿಗೆ ರಜನಿಕಾಂತ್ ವಿಶ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಮನಪೂರ್ವಕ ಶುಭಾಶಯ ಅಂತ ತಿಳಿಸಿದ್ದಾರೆ. ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿ ಟೀಂ ಇಂಡಿಯಾದ ಆಟಗಾರರನ್ನ ವಿಂಡೀಸ್ ಕ್ರಿಕೆಟ್ ಲೆಜೆಂಡ್ ಬ್ರಿಯಾನ್ ಲಾರಾ ಅವರು ಭೇಟಿಯಾಗಿದ್ದಾರೆ. ಬಿಸಿಸಿಐ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಂಡಿದೆ. ಇನ್ನು ನಾಳೆ ಭಾರತ ವಿಂಡೀಸ್ ನಡುವೆ 2ನೇ ಏಕದಿನ ಪಂದ್ಯ ನಡೆಯಲಿದೆ. ಪಂದ್ಯ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳಲು ಟೀಂ ಇಂಡಿಯಾ ಸಜ್ಜಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.